ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಾ? ಯು ಮೇಕ್ ಸಚ್ ಅ ಲವ್ಲಿ ಪೇರ್. ಥ್ಯಾಂಕ್ ಯು ಸೋ ನೈಸ್. ಎಸ್, ಎಲ್ಲಿ ಮೀಟ್ ಮಾಡಿದ್ರು ಅರ್ಜುನ್ ಫಸ್ಟ್ ನೀವು? ಸಿಬೆ ರೋಡಲ್ಲಿ. ಯಾವ ಸಿಬೆ ರೋಡಲ್ಲಿ? ಸಿಬೆ ರೋಡಲ್ಲಿ ಗಂಗಾನಗರಲ್ಲಿ ಸಿಬೆ ರೋಡ್ ಅಂತ ಇದೆ. ಸರಿ, ಬಸ್ ಸ್ಟಾಪ್ ಅಲ್ಲಿ ಮೀಟ್ ಆದ್ವಿ. ಸರ್ ನಾನು ಹೇಳ್ತೀನಿ ಸರ್, ಹೇಳಿ ಸರ್. ನಿಮ್ ಕತೆ ಹೇಳಿ ಸರ್, ಅವ್ರು ಹೇಳ್ತಾರೆ ಸರ್. 1999 ಅನ್ಸುತ್ತೆ ಸರ್. ಆಗ ಒಂದು ಮದುವೆ, ನಮ್ಮ ರಿಲೇಷನ್ ಮದುವೆ ಇತ್ತು. ಆಗ ಮದುವೆ ಚೌಲ್ಟ್ರಿ ಒಳಗಡೆ ಹೋಗಿದ ತಕ್ಷಣ ನಾನು ನೋಡಿದ್ದು ಫಸ್ಟ್ ಹುಡುಗಿ ಇವಳೆ. ಅಂದ್ರೆ ಹಿಂಗೆ ಕಾಲಿಟ್ಟಿದ ತಕ್ಷಣ ಒಂದು ಯಾರೋ ಆ ಕಡೆ ಬ್ರೈಟ್ ಆಗಿ ಕಾಣಿದ್ರು. ಬ್ರೈಟ್ ಆಗಿದಾರಲ್ಲ ಯಾರು ಅಂತ. ಅವಾಗೆಲ್ಲ ಸ್ವಲ್ಪ ಬ್ರೈಟ್ ಆಗಿ ನೋಡಿದ ತಕ್ಷಣ ಯಾರು ಬ್ರೈಟ್ ಆಗಿದ್ದಾರೆ ಅಂದ್ಬಿಟ್ಟು ಒಂದು ಅಟ್ರಾಕ್ಷನ್ ಸ್ಟಾರ್ಟ್ ಆಯ್ತು. ನಾನು ಹೇಳ್ದಲ್ಲ ಸರ್, ಒಂದು 6 ಸೆನ್ಸ್ ಅನ್ನೋದು ವರ್ಕ್ ಆಗ್ತಿರುತ್ತೆ ನನಗೆ. ಗೊತ್ತಿಲ್ಲ, ಅವತ್ತು ಏನೋ ಒಂದು ಅಟ್ರಾಕ್ಷನ್ ಇತ್ತು. ಸರಿ, ಆವಾಗ್ಲೇನೆ ನಾನೇನು ಮಾಡಿದೆ, ಆ ಮದುವೆ ಎಲ್ಲ ಮುಗೀತು. ಮದುವೆ ಟೈಮಲ್ಲಿ ಇವ್ರ ಜೊತೆ ಮಾತಾಡಿದ್ದು, ಊಟ ಮಾಡಿದ್ದೆಲ್ಲ ಆಯಿತು. ಸೊ ಸಾಯಂಕಾಲ ರಿಸೆಪ್ಷನ್, ನೆಕ್ಸ್ಟ್ ಡೇ ಮದುವೆ. ಒಂದು 24 hours ಟೈಮ್ ಕಳೆದಾಯ್ತು. ಆದ್ಮೇಲೆ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಇದ್ದಾನೆ ಪ್ರಕಾಶ್ ಅಂತ, ಅವನು ನಾನು ನೋಡಿದ ತಕ್ಷಣ ಕಂಡುಹಿಡ್ಬಿಡ್ತಾನೆ ಏನಾದರೂ ಚೇಂಜ್ ಇದ್ರೆ. ಏನೋ ಇನ್ನು ರೆಗ್ಯುಲರ್ ಆಗಿಲ್ವಲ್ಲ, ತುಂಬಾ ಖುಷಿ ಆದ್ರೆ, ಓವರ್ ಖುಷಿ ಅಂದಮೇಲೆ ಏನೋ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡೋದು, ಎಲ್ಲೋ ಹೋಗ್ಬೇಕು ಅನ್ನೋದು ಏನೋ ಮಾಡ್ತಾನಲ್ಲ ಅಂತ ಇವನು. ನಾನು ಇಲ್ಲ, ಒಂದು ಹುಡುಗಿ ನೋಡಿದೆ, ನಾವು ರಿಲೇಟಿವೇ ಅಂತೆ, ಈ ಥರ ಇಷ್ಟ ಆಯಿತು ಹಂಗೆ ಹಿಂಗೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಯಾವ ರಿಲೇಟಿವ್ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ಲ. ಅದಕ್ಕೆ ಆಮೇಲೆ ಕೆಲವ್ರನ್ನೆಲ್ಲ ಹಿಡಿದು ಇವ್ರು ಯಾರು ಏನು ಅಂತ ಫೈಂಡ್ ಔಟ್ ಮಾಡಿದ್ವಿ. ಫೈಂಡ್ ಔಟ್ ಮಾಡಿ ಹೆಂಗೋ ಇವಳು ನಂಬರ್ ಎಲ್ಲ ತಗೊಂಡು ಬೇರೆಯವ್ರ ಮೂಲಕ ಹೇಳಿ ಕಳಿಸಿದೆ ಈ ಥರ ಅಂತ. ಆಗ ಸಕ್ಕದಾಗ ಒಂದು ಡೈಲಾಗ್ ಹೇಳಿದಾಳೆ. ಏನ್ ಸರ್ ಹೇಳಿ, ನಿಮ್ಮ ಧ್ವನಿಯಲ್ಲೇ ಕೇಳೋದು. ಅಮ್ಮ ಇದ್ದಾರೆ, ಸ್ವಲ್ಪ ಎದುರ್ಕೊಂತಾಳೆ. ಅಮ್ಮ ಇದ್ರೆ ಸ್ವಲ್ಪ ಭಯ. ಅಮ್ಮ, 1 ನಿಮಿಷ. ಥ್ಯಾಂಕ್ ಯು. ಆವಾಗ ಯಾರೋನು ಏನೋ ಯಾರು ಲವ್ ಮಾಡ್ತಾನಂತೆ, ಅವ್ನು ಯಾವ್ದ್ರಲ್ಲೋ ಹೊಡಿತೀನಿ ಅಂತ ಒಂದು ಹೇಳಿದ. ಅದೇ ನ್ಯೂಸ್ ನನಗೆ ಬಂದ್ಬಿತ್ತು ಕಿವಿಗೆ. ಅಯ್ಯೋ ಇದು ಫೇಲಿಯರ್ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ. ಎಷ್ಟು ಜನ ಹುಡುಗಿನ ಲವ್ ಮಾಡ್ತಿದ್ದೀರೇನ್ರಿ? ದೊಡ್ಡ ಕತೆ ಯಾಕೆ? ಏನ್ ಕರೆಕ್ಟಾಗಿ ಹೇಳಿ. ಏನ್ ದೊಡ್ಡ ಕತೆ ಇದೆಲ್ಲ? ನೀವು ನನ್ಗೆ ಹೇಳೇ ಇಲ್ಲ, ಬರೀ ಒಂದೇ ಹುಡುಗಿ ಅಂತ ಹೇಳಿದ್ರಿ. ಇವತ್ತು ಮನೆಗೆ ಬಂದು ಎಲ್ಲ ಹೇಳ್ತೀನಿ. ಅದಾದ್ಮೇಲೆ ಕಟ್ಟು 99 5 ವರ್ಷ ಇವ್ರು ಯಾರು ಏನು ಅಂತ ನಾನು ವಿಚಾರಿಸೋಕೆ ಹೋಗಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಸುಮ್ಮನೆ ಆದಮೇಲೆ ಇವ್ರ ಸಿಸ್ಟರ್ ಒಬ್ರು ಇದ್ದಾರೆ, ಇವ್ರ ಸಿಸ್ಟರ್ ಮೂಲಕನೇ ಹೇಳಿ ಕಳಿಸಿದ್ದು ನಾನು. ಅವರು ಒಂದು 5 ವರ್ಷ ಆದಮೇಲೆ ಒಂದಿನ ಫೋನ್ ಮಾಡಿಬಿಟ್ಟು, ಅಣ್ಣ ಗೀತಾ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರಂತ ಅಣ್ಣ ಅಂತ ಹೇಳಿದ್ರು. ಯಾವ ಗೀತಾ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಮಾಡೋದು ಅದು ಬೇರೆ ಥರ ಆಗ್ಬಿಟ್ಟಿತ್ತು ನಮ್ಮ ಲೈಫ್. 5 years ಆದಮೇಲೆ ಅದೇ ಅಣ್ಣ ಅವಾಗ ಎಲ್ಲ ಪ್ರಪೋಸ್ ಮಾಡಿ ಬಂದಿದ್ದಾರಂತೆ, ಅವ್ರು ನಿಮ್ಮನ್ನು ಕೇಳ್ತಿದ್ಲು ಅಂತ ಅಂದ್ಲು. ಅದು ನನಗೆ ಗೊತ್ತಿಲ್ಲ. ಇವ್ರು ಯಾಕೆ ನನ್ನನ್ನು ಕೇಳಿದ್ರು? ನಿಜವಾಗ್ಲೂ ಇವ್ರು ಹೇಳ್ತಾ ಇದಾರ? ಇವ್ರು ಹೇಳ್ತಾ ಇರೋದು ಇಲ್ಲ, ಅವಳು ಹೇಳಿದ್ಲು ಅವ್ರು ನಿಮ್ಮನ್ನು ಕೇಳ್ತಿದ್ಲು ಅಂತ. ಹೌದಾ, ಆಯಿತು, ನನ್ನ ನಂಬರು ಇದೆ ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಅವಳು ಇವ್ರ ಹತ್ರನೂ ಹಂಗೆ ಹೇಳಿದಾಳಂತೆ, ಇವ್ರು ನಮ್ಮನ್ನು ಕೇಳ್ತಿದ್ರು, ನಂಬರ್ ಅವ್ರೊಬ್ರು ಸಿಸ್ಟರ್ ಅರ್ಚನಾ ಅಂತ. ಆಮೇಲೆ ಒಂದಿನ ಇಮಿಡಿಯೇಟ್ ಆಗಿ ಫೋನ್ ಬಂತು. ಇವರೇ ಫೋನ್ ಮಾಡಿದ್ದು ಫಸ್ಟ್. ಫೋನ್ ಫಸ್ಟ್ ಟೈಮ್ ನಂದು ಒಪ್ಕೊಂತೀನಿ, ಹಂಗಂದ್ರೆ ಎಲ್ಲ ಒಪ್ಕೊಂತೀನಿ, ನನ್ಗೇನು ಭಯ. ಇವರೇ ಫೋನ್ ಮಾಡಿದ್ದು. ಫೋನ್ ಮಾಡಿದಾಗ ನೀವು ಮಾಡಿದ್ದು, ಆಮೇಲೆ ನಾನು ಮಾಡಿದ್ದು. ಒಪ್ಕೊಳ್ಳಿ ಮತ್ತೆ, ಅದು ನಿಜಾನ? ಏನೋ ಮರುವ ಗೊತ್ತಿಲ್ಲ ಯಾರು ಮಾಡಿದ್ರೇನು, ಕೊನೆಗೆ ಮಾತಾಡಿದ್ರು ಇಬ್ರು. ಸರಿ ಹೇಳಿ. ಆಮೇಲೆ ಹಂಗೆ ಕನೆಕ್ಷನ್ ಆಯಿತು. ಆ 5 years ಗ್ಯಾಪ್ ಆದಮೇಲೆ ಸುಮ್ಮನೆ ಫೋನಲ್ಲಿ ಮಾತುಕತೆ ಆಗಿತ್ತು ಅಷ್ಟೇ. ನನಗೆ ಸ್ವಲ್ಪ ಭಯ, ಮೊದಲೇ ಆ ಡೈಲಾಗ್ ಹೇಳೋರೆ, ತಿರ್ಗಾ ಯಾಕಪ್ಪ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಬಟ್ ಫೋನಲ್ಲಿ ಒಂಥರ ಕ್ಲೋಸ್ ಆಗಿದ್ದೀವಿ, ಏನು ನಾವು ಪ್ರೀತಿ ಆ ಥರದ್ದೇನು ಹಂಚ್ಕೊಂಡಿಲ್ಲ, ಕ್ಲೋಸ್ ಆಗಿದ್ದೀವಿ. ಇವಳು ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆಯಿಂದ 1 kilometer ದೂರ ಇವ್ರು ಬ್ಯಾಂಕ್ ಇದ್ದಿದ್ದು. ಅಲ್ಲಿ ಸಾಯಂಕಾಲ ಬರ್ತಿದ್ಲು, ಇವಳು ಕರ್ಕೊಂಡೋಗಿ ಡ್ರಾಪ್ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ನಾನು ಸುಮ್ಮನೆ ಇದೆ, ಯಾಕಂದರೆ ರಿಸ್ಕ್ ಬೇಡ ಈ ಸುಮ್ಮನೆ ಪ್ರಪೋಸ್ ಮಾಡೋದು ಅದು ಇದು ಅಲ್ಲ ಅಂತ. ಒಂದಿನ ಇವರು ಫೋನ್, ನಾನು ಮನೆ ಗೇಟ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಮತ್ತೆ ಏನು, ಆಮೇಲೆ ಮುಂದೆ ಏನು ಅಂದರೆ ಐ ಲವ್ ಯು ಅಂತ ಹೇಳಕ್ಕೆ ಇಬ್ಬರಿಗೂ ಗೊತ್ತಿಲ್ಲ. ಮತ್ತೆ ಯಾವಾಗ ಮದುವೆ ಆಗೋದು ಅಂತ ಅಂದ್ಲು. ನಿಜ ಸರಿ, ನಿಜ ಇರಲ್ಲ, ಅದೊಂದು ನಿಜ. ಸುಳ್ಳು ರೀ, ಯಾರಿಗೆ ಪ್ರಪೋಸ್ ಮಾಡಿದ್ ಫಸ್ಟ್ ನೀವು? 11 ವರ್ಷ ಆಯ್ತು ಮದುವೆ ಆಗಿ, ಇವಾಗ ಏನ್ರಿ ಎದ್ರುಕೋಬೇಕು ನಾನು? ಆಯ್ತಮ್ಮ, ಏನ್ ಹೇಳು? ನಾನೇ ಪ್ರಪೋಸ್ ಮಾಡಿದೆ. ಅಮ್ಮ ನಿಮ್ಗೇನಾರು ಗೊತ್ತಮ್ಮ? ಏನು ಗೊತ್ತಿಲ್ಲ, ಎಲ್ಲ ಇವತ್ತೇ ರಿವೀಲ್ ಆಗ್ತಾ ಇದೆ.
ಅಲ್ಲ ಏನ್ ಖುಷಿ ಆಗ್ತಿದೆ ನಿಮ್ಮಿಬ್ರು ನೋಡಿದ್ರೆ ನನಗೆ ಇಷ್ಟು ಅನ್ಯೋನ್ಯವಾಗಿದ್ದೀರಾ. ಒಂದ್ ವಿಷಯ ಕೇಳ್ಬೇಕು ನಿಮ್ಗೆ. ಸರಿಗಮಪ ಅಂತ ಒಂದು ಶೋ ಮಾಡ್ತಾರೆ. ಇದರಲ್ಲಿ ನಮ್ ಡೈರೆಕ್ಟರ್ ಸುಮ್ನಿಲ್ದೆ ಕಿವಿಯಲ್ಲಿ ಅನುಶ್ರೀಗೆ ಅರ್ಜುನ್ ಜರ್ಯಾಗ ಡಾರ್ಲಿಂಗ್ ಅಂತ ಕರಿ ಅದು ಅಂತೆಲ್ಲ ಹೇಳ್ತಿರ್ತಾರಲ್ಲ. ಹೌದು. ನೀವು ಟಿವಿ ನೋಡ್ತಿದ್ದಾಗ ನಮಗ್ ಗೊತ್ತು ಆಂಕರ್ ಆಗಿ ಇದು ಬರೀ ಸ್ಕ್ರಿಪ್ಟ್, ಡೈರೆಕ್ಟರ್ ಹೇಳಿದ್ದಾರೆ ಇದು ಬರೀ ಡೈಲಾಗ್ ಅಂತ ನಮಗ್ ಗೊತ್ತು. ನಿಮಗೇನ್ ಅನ್ಸುತ್ತೆ? ಸೀಸನ್ 10 ಸ್ಟಾರ್ಟ್ ಆಗ್ಬೇಕಾದ್ರೆ ಗೀತಾ ಒಂದು ಇನ್ಸಿಡೆಂಟ್ ಆಗಿದೆ ಕಣೆ. ಏನಾಗಿದೆ ರೀ ನೀನ್ ನೋಡು ಗೊತ್ತಾಗುತ್ತೆ. ಕ್ಯೂರಿಯಾಸಿಟಿ ನನ್ಗಿದ್ದೇ ಇರುತ್ತೆ ಅದು. ಆವಾಗ ಸ್ಯಾಟರ್ಡೆ ಸ್ಟಾರ್ಟ್ ಆಯ್ತು. ನಾನು ಟೈಮ್ ಆಯ್ತು 9:30 ಆಗಿತ್ತು. ಇವ್ರಿಗೆ ಚಪಾತಿ ರೆಕಾರ್ಡ್ಗೆ ಹಾಕ್ಬಿಟ್ಟು ನಾನು ಚಪಾತಿ ಹಾಕ್ತಾ ಇದ್ದೆ. ನಮ್ಮ ಮಗಳು ಮತ್ತೆ ನಮ್ಮ ಅಕ್ಕ ಎಲ್ಲ ಗೀತಾ ಓಡ್ ಬೈಲಿ. ನಾನು ಏನಪ್ಪ ಆಯ್ತು ಇವ್ರಿಬ್ರಿಗೆ ಅಂತ ಏನು ಕಿಚನ್ಗೆ ಓಡ್ ಬಂದ್ಬಿಟ್ರು ಮಕ್ಕಳು ಮತ್ತೆ ಅಕ್ಕ. ಸರಿ ಏನೋ ಆಯ್ತು ಅಂತ ರೂಮ್ಗೆ ಹೋದ್ರೆ ಅನುಶ್ರೀ ರಿಂಗ್ ಆಗ್ತಾ ಇದೆ. ಅದು ಒಂದು ಚಾಕ್ಲೇಟಲ್ಲಿ, ಆ ಚಾಕ್ಲೇಟ್ ಟೈಪ್ ಬೊಂಬೈ ಮಿಠಾಯಿ ಅಂತಾರಲ್ಲ ಆ ಥರದಲ್ಲಿ ಒಂದು ಚಾಕ್ಲೇಟ್ ರಿಂಗ್ ಆಗ್ತದೆ. ಏನ್ರಿ ಇದು ಫುಲ್ ಶಾಕ್ ಆಗಿ 1 ನಿಮಿಷ ಹಿಂಗೆ ನಿಂತ್ಕೊಂಡೆ. ಆಮೇಲೆ ಇವನ್ನ ಚಪಾತಿ ತಿರುವಾಕದನ್ನ ಎತ್ಕೊಂಡು ಮನೆಯೆಲ್ಲ ಅಟ್ಟಾಯಿಸ್ಕೊಂಡಿದ್ದೀನಿ. ಇಲ್ಲ ಕಣೆ ಅದೆಲ್ಲ ಸುಮ್ಮನೆ ತಮಾಷೆಗೆ ಕಣೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳಿದ್ರು. ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ನಿಜ 1 ನಿಮಿಷಕ್ಕೆ ಶಾಕ್ ಆಗೋಯ್ತು. ಇದೇನಪ್ಪ ಇದು ನಮ್ಮ ಯಜಮಾನ್ರು ಈ ತರ ಅಪ್ಪ ಅಮ್ಮನ. ಅವಾಗ ಇನ್ಮಿಡಿಯೇಟ್ ಆಗಿ ಕಾಲ್ಗಲ್ಸ್ ಬರೋ ಸ್ಟಾರ್ಟ್ ಆಗೋಯ್ತು ನಮ್ಮ ಫ್ರೆಂಡ್ಸ್ ಇಂದ, ನಮ್ಮ ಅಪ್ಪ ಅಮ್ಮ ಇಂದ. ಏನಮ್ಮ ಅದು ಥರ ಅಂದ್ರು. ಅಯ್ಯ ಅಪ್ಪ ಇಲ್ಲಪ್ಪ ಎಲ್ಲ ತಮಾಷೆಗೋಸ್ಕರ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ ಅಂತ ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ. ನನಗೆ ನಾನು ಸಮಾಧಾನ ಮಾಡೋದು ಯಾರು ಆ ಥರ ಆಯ್ತು. ಸರಿ ಅಂತ ನಿಮಗೂ ಅರ್ಥ ಆಯ್ತು ಇದೆಲ್ಲ ಸ್ಕ್ರಿಪ್ಟೆಡ್, ಜನರ ಮನರಂಜನೆಗೋಸ್ಕರ ಈ ತರ ತಮಾಷೆಗಳು ಮಾಡ್ತಿರ್ತಾರೆ ಅರ್ಜುನ್ ಅವರು, ಅನುಶ್ರೀ ಅವರು. ಇವಾಗ ಬ್ರೇಕಪ್ ಆಗಿದೆ, ಇನ್ನ ಖುಷಿ ಆಗ್ತಾ ಇದೆ. ಏನು ಇವಾಗ ಬ್ರೇಕಪ್ ಆಗಿದೆ ಅಂತಲ್ಲ? ಹೌದಾ ಸರ್? ಏನಾಯ್ತು ಸರ್? ಹೌದು ನಿಮ್ ಜನ ಕಾಯ್ತಾರೆ. ಯಾಕೆ ಸರ್ ಬ್ರೇಕಪ್ ಮಾಡ್ರಿ? ಪಾಪ ಅಷ್ಟು ಒಳ್ಳೆ ಹುಡುಗಿ ನೀವು. ಯಾವ್ದು ಸರ್ ಯಾವಾಗ ಅಂಟ್ಕೊಂಡಿತ್ತು ಬ್ರೇಕಪ್ ಆಗಕ್ಕೆ? ಎಲ್ಲ ಆಮೇಲೆ ಬ್ರೇಕಪ್. ನಿಮ್ ಡಾರ್ಲಿಂಗ್ ಎಲ್ಲ ನೋಡ್ತಿರ್ತಾರೆ. ನೀವೇನ್ ಸರ್? ನೋಡ್ಲಿ ಬಿಡಿ, ನನ್ಗೇನ್ ಭಯ. 3 ಸೀಸನ್ 4ನೇ ಸೀಸನ್ ಸರ್. ಎನಿವೇ ಸೋ ಸ್ವೀಟ್. ಓಕೆ, ಆಫ್ ಕೋರ್ಸ್ ಇನಿಷಿಯಲ್ ಡೇಸ್ ಅಲ್ಲಿ ಫಸ್ಟ್ ಆಫ್ ಕೋರ್ಸ್ ಶಾಕ್ ಆಗಿರುತ್ತೆ ನಿಮಗೆ. ಇದು ನಮ್ಮ ಮನೆಯಲ್ಲೇ ಗೊತ್ತು. ಒಬ್ಬ ಆಕ್ಟರ್ ನಾವು ಒಂದಿನ ಸುಧಾರಣೆ ಜೊತೆ ಡ್ಯಾನ್ಸ್ ಮಾಡ್ತೀವಿ, ಇನ್ನೊಂದಿನ ನಾವು ಡೈಸಿ ಪಪ್ಪಣ ಜೊತೆ ಡ್ಯಾನ್ಸ್ ಮಾಡ್ತಿರ್ತೀವಿ. ನಮ್ಮ ಶ್ರೀಮತಿ ಅವ್ರ ಮನೆ ಇದ್ದಾರೆ, ಅದು ಬೇರೆ. ಇದು ಬರೀ ಆಕ್ಟಿಂಗು, ಡೈಲಾಗ್. ಆ ಥರ ಇವರು ಅನುಶ್ರೀ ಅವರು ಆ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇರೋದು ಇಟ್ ಇಸ್ ಪ್ಯೂರ್ಲಿ ಡೈಲಾಗ್ಸ್, ಆಕ್ಟಿಂಗ್. ಅದು ನಮ್ಮೆಲ್ಲರೂ ಗೊತ್ತೇ ಇದೆ. ನಿಮ್ಮ ರಿಯಾಕ್ಷನ್ ಏನು ಸರ್ ಫೈನಲಿ ಈಗ ಈ ಬ್ರೇಕಪ್ ಬಗ್ಗೆ? ನಂದೇನು ರಿಯಾಕ್ಷನ್ ಇಲ್ಲ ಸರ್. ಅವತ್ತಿನ ದಿನ ಬ್ರೇಕಪ್ ಅಂತ ಏನೋ ಸ್ಕ್ರಿಪ್ಟ್ ಮಾಡಿದ್ರು. ನಾನು ಡೈರೆಕ್ಟರ್ಗೆ ಅದೇ ಹೇಳಿದ್ದು, ಯಾರು ಖುಷಿ ಪಡ್ತಾರಲ್ಲ ನನ್ನ ಹೆಂಡತಿ ಫುಲ್ ಖುಷಿ ಪಡ್ತಾಳಪ್ಪ, ಥ್ಯಾಂಕ್ಸ್ ಅಂತ. ಅಲ್ಲ ಮೊನ್ನೆ ಯಾರೋ ಕೇಳಿದಾರೆ ನಮ್ಮ ರಿಸರ್ಚರ್ ಹೋಗ್ಬಿಟ್ಟು, ಎಲ್ಲಿ ಇವ್ರು ಡಾರ್ಲಿಂಗ್ ಅಂತ, ಮನೇಲಿ ಕಟ್ಟಾಕಿದ್ದೀನಿ ಅಂತ ಹೇಳಿದಾರೆ. ಅದು ಏನಕ್ಕೆ ಬಂತು ಅಂದ್ರೆ ಫಿಲ್ಮ್ ನೋಡಕ್ ಮಾಲ್ಗೆ ಹೋಗಿದ್ದೆ, ಓರಿಯನ್ ಮಾಲ್ಗೆ. ಅವಾಗ ಯಾರೋ ಬಂದ್ಬಿಟ್ಟು ಇವನ್ನ ಕೇಳ್ತಾರೆ, ಯಾಕೆ ಸರ್ ಅನುಶ್ರೀ, ಎಲ್ಲಿ ಸರ್ ಅನುಶ್ರೀ ಅಂದ್ರು. ಅವಾಗ ನಾನು ಹಿಂದೆ ಬರ್ತಾ ಇದ್ದೆ, ಅಲ್ಲಿ ಹಿಂದೆ ಕೇಳಿ ಅಂತ ಹೇಳ್ಬಿಟ್ರು ಇವರು. ಅವ್ರು ಬಂದು ನಾನು ಹೇಳ್ದೆ, ಇರ್ರಿ ಅನುಶ್ರೀ ಮನೇಲಿ ಕಟ್ಟಾಕ್ಬಿಟ್ಟು ಬಂದಿದ್ದೀನಿ, ಆಮೇಲೆ ಬರ್ತಾರೆ ಈ ಥರ ಅನುಶ್ರೀ ಕೆಲಸ.